ಸಮಾಧಾನ ಮಾಡ್ಕೊರುವ, ಸಮಾಧಾನ ಮಾಡ್ಕೊ. ಮನೆ ಆಳು ಮನುಷ್ಯ ಡಾಕ್ಟ್ರ್ ಕರ್ಕೊಂಬರ ಕಳ್ಸೀನಿ. ಇನ್ನೇನು 5-10 ನಿಮಿಷನಾಗ ಡಾಕ್ಟ್ರ್ ಕರ್ಕೊಂಬರ್ಬೋದು ಅಲ್ವಾ? ನಾನು ನಿನಗೆ ಎಷ್ಟು ಹೇಳಾಕತ್ತೀನಿ, ನಡೀವ ದವಾಖಾನಿಗೆ ಹೋಗೋನು ಅಂದ್ರೆ ನನ್ನ ಮಾತೇ ಕೇಳುವಲ್ಲಿ. ಚೊಚ್ಚಲು ಹೆರಿಗೆ ಇದೇ ಮನ್ಯಾಗ ಆಗಲಿ ಅಂತ ಹಠ ಹಿಡ್ಕೊಂಡು ಕೂತಿ. ಇಲ್ಲಿ ನೋಡಿದ್ರೆ ಮನ್ಯಾಗ ಹಿರಿಯರು ಅಂತ ಒಬ್ರು ಯಾರು ಇದ್ದಿದ್ರೆ ಎಷ್ಟು ಚಲೋ ಇರ್ತಿತ್ತವ. ಶ್ರಾವಣಿ, ನೀ ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದ್ರೆ ಒಂದು ಮಾತು ಹೇಳ್ಯವ. ಇವ ಗಂಡ ಕುಡುಕನ ಆಗಿರಲಿ ಕೆಡಕನ ಆಗಿರಲಿ, ಇಂಥ ಹೊತ್ತಾಗ ಕಣ್ಣೆದ್ರಿಗೆ ಇದ್ರೆ ಹೆರಿಗೆ ಸರಳ ಆಕೈತಿ ಅಂತ ಹಿರಿಯರು ಹೇಳ್ತಾರವ. ಅದಕ್ಕೆ ಅಂದ್ರೆ ಏನಜ್ಜ ನಿನ್ ಮಾತಿನ ಅರ್ಥ? ಈ ಮಣ್ಣಿನ ಮಸನ ಮಾಡಿರುವ ರಾಕ್ಷಸನ ಮತ್ತೆ ಈ ಮನೆಗೆ ಕರೆಸು ಅಂತ ಹೇಳ್ತೇನಜ್ಜ? ಇಲ್ಲ ಅಜ್ಜ, ಇಲ್ಲ. ತಂದೆ ತಾಯಿ ಬಂಧು ಬಳಗ ಗಂಡ ಇವೆಲ್ಲ ಸಂಬಂಧಕ್ಕಿಂತ ನನಗ ನಿನ್ನ ಸಂಬಂಧ ಬಹಳ ದೊಡ್ಡದೈತೆ ಅಜ್ಜ, ಬಹಳ ದೊಡ್ಡದೈತೆ. ನೀನೊಬ್ನ ನನ್ನ ಜೊತೆಗಿದ್ರ ನನ್ನ ಹಡದ ತಾಯಿನ ನನ್ನ ಜೊತೆ ಇದ್ದಂಗ ಅಕ್ಕೈತೆ ಅಜ್ಜ. ಎಷ್ಟು ಫೋನ್ ಮಾಡ್ಬೇಕು ನಿನಗೆ? ಎಷ್ಟು ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ. ನನಗೆ ಕುಡಿಯೋದಕ್ಕೆ ದುಡ್ಡು ಬೇಕು. ಕೊಡು, ನನಗೆ ದುಡ್ಡು ಕೊಡು, ನನಗೆ ದುಡ್ಡು ಕೊಡು. ಏನು ನೀನೇನ್ ಮನುಷ್ಯನ? ನಿನಗೆ ಸ್ವಲ್ಪ ಆದ್ರೂ ಮನುಷ್ಯತ್ವ ಅನ್ನೋದಿದೆಯೇನು? ಮಾತೆತ್ತಿದ್ರೆ ಸಾಕು ದೊಡ್ಡ 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 ದುಡ್ಡದು ಬಿಟ್ರೆ ಬೇರೆ ಏನೋ ನಿನಗೆ ಗೊತ್ತೈತಿ? ನನ್ನ ಯಾಕಿನ್ನ ಈ ಭೂಮಿ ಮೇಲೆ ಬದುಕಾಕ್ಬಿಟ್ಟೆ? ನನ್ನ ನಿನ್ನನ್ನು ಸಾಯಿಸ್ತಿದ್ದೆ ಕಣೆ. ಆದ್ರೆ ನಿನ್ನನ್ನು ಸಾಯಿಸಿಬಿಟ್ರೆ ನನಗೆ ದುಡ್ಡು 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 ಯಾರು ಕೊಡ್ತಾರೆ? ನೋಡು, ನೀನು ನನ್ನ ATM ಇದ್ದಂಗೆ. ನೋಡು, ಹಠ ಮಾಡಬೇಡ. ದುಡ್ಡು ಕೊಡು, ದುಡ್ಡು ಕೊಡು, ದುಡ್ಡು ಕೊಡು. ತಡಿ 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 ನನ್ನ ಮಾತು ಕೇಳಿದ್ರಿ. ಶ್ರಾವಣಿ ಅವರಿಗೆ ಹೆರಿಗೆ ಬ್ಯಾನಿ ಚಾಲು ಆಗೈತಿ, ಭಾಳ ತ್ರಾಸ ಅನುಭವಿಸಕತ್ತಾರ. ಇಂಥ ಹೊತ್ತಾಗ ಆಕಿಗೆ ಏನೂ ಕಷ್ಟ ಕೊಡ್ಬೇಡ್ರಿಪ್ಪ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಬೇಕಿದ್ರೆ ನಿಮ್ಮ ಕಾಲು ಹಿಡ್ಕೊತೀನಿ. ನಿನ್ನ ಕೆಲಸ ಏನು? ಬಾಗಲ ಹೊರಗಡೆ ನಿಂತು ಭಿಕ್ಷೆ ಬೇಡ್ಕೊಂಡು ಹೋಗ್ತಾ ಇರಬೇಕು. ಅದನ್ನು ಬಿಟ್ಟು ನಮ್ಮ ಮನೆಯೊಳಗೆ ಬಂದು ಕಡ್ಡಿ ಆಡೋ ಕೆಲಸ ಮಾಡಬೇಡ. ಏಯ್ ಶ್ರವಣಿ, ಆ ಭಿಕಾರಿ ನನ್ನ ಮಗನ ಜೊತೆ ಏನು ಮಾತು? ನೀ ದುಡ್ಡು ಕೊಡು, ದುಡ್ಡು ಕೊಡು. ನನ್ನ ಮಾತು ಕೇಳಿ. ಕಣಿ, ನಿಮ್ಮ ಕೊಳಗ ಮಚ್ಚಿ ಐತೆ, ನನ್ನ ಕೊಳಗ ಮಚ್ಚೆ ಐತೆ. ಹಾಗಾದ್ರೆ ನಿನ್ನ ಹೆಸರೇನು? ನಿಶ ನನಗಾಗೈತ ನಿನಗಾಗೈತ? ನನ್ನ ಹೆಸರು ನೀಲಕಂಠ. ಸುಳ್ಳು, ನೀ ಹೇಳಕತ್ತಿರೋದು ಸುಳ್ಳು. ನಿನ್ನ ಹೆಸರು ನೀಲಕಂಠ ಅಲ್ಲ, ನೀಲಪ್ಪ. ನನ್ನ ಹೆಸರು ನೀಲಪ್ಪ ಅಂತ ನಿನ್ಗ್ಯಾಗುತ್ತೋ? ನಿನಗ್ಯಾಗುತ್ತೋ? ನಿನ್ನ ಹೆಸರಷ್ಟೇ ಯಾಕೋ? ನೀನು ಯಾರು, ನಿನ್ನ ತಂದೆ ಯಾರು, ನಿನ್ನ ತಾಯಿ ಯಾರು, ಎಲ್ಲ ವಿಷಯ ನನಗೆ ಗೊತ್ತು. ಅಪ್ಪ ಗವಿಸಿದ್ದೇಶ್ವರ, ನನ್ನ ಮಗಳು ಶ್ರಾವಣಿ ಜೀವನದಾಗ ಹೆಲ್ತ ಆಟ ಆಡಿಬಿಟ್ಟು ಅನ್ನೋದ ತಂದೆ. ಹೇ ಬಿಡ್ಬಿಡ್ಕೆ, ಏನು ಮಾತಾಡಕತ್ತೀವೋ? ಹಾಗಾದ್ರೆ ನಾನ್ಯಾರು? ನೀನು ಬೇರೆ ಯಾರೋ ಅಲ್ಲೋ, ನೀನು ನಮ್ಮ ಶ್ರಾವಣಿಯ ಒಡ ಹುಟ್ಟಿದ ಅಣ್ಣ. ಸುಳ್ಳು ಹೇಳಕತ್ತಿ? ಅವಳ ನನ್ನ ತಂಗಿ ಅಲ್ಲ. ನೀನು ಸುಳ್ಳು ಹೇಳಕತ್ತಿ. ನೀಲಪ್ಪ, ನೀನು ಹೇಳ್ದಂಗೆ ಇದು ಸುಳ್ಳಾಗಿದ್ರೆ ಎಷ್ಟೋ ಚಲೋ ಇರ್ತಿತ್ತು. ಹೇ, ನಾನು ಸುಳ್ಳು ಹೇಳಿದ್ರು ನಿಮ್ಮಿಬ್ಬರು ಕೊಳ್ಳಾಗಿರುವ ಆ ಮಚ್ಚಿ ಸುಳ್ಳು ಹೇಳ್ತೈತ. ನೆನಪು ಮಾಡ್ಕೊ, ನೀ ಸಣ್ಣವಿದ್ದಾಗ ನಿನ್ನ ತಾಯಿಗಾದ ಅನ್ಯಾಯದ ಪ್ರತಿಕಾರ ತೀರಿಸ್ಕೊತೀನಿ ಅಂತ ನೀನೇನು ಹೋಗ್ಬಿಟ್ಟು ತಿರುಗಿ ಬರಲೇ ಇಲ್ಲ.
ನಿನ್ನ ತಾಯಿ ಇವತ್ತು ಬರ್ತೀಯಾ ನಾಳೆ ಬರ್ತೀಯಾ ಅಂತ ನಿನ್ನ ದಾರಿ ಕಾದು ಕಾದು ಕೊನೆಗೊಂದಿನ ಹಾಸಿಗೆ ಹಿಡಿದ್ಲು. ನನ್ನನ್ನು ಕರೆದು ಈ ನಿನ್ನ ತಂಗಿನ ನನ್ನ ಕೈಯಾಗ ಕೊಟ್ಟು ತಾನು ಸತ್ತು ಶಿವನ ಪಾದ ಸೇರಿದ್ಲು. ಶ್ರಾವಣಿಯ ಮೊದಲೇ ಹೆಸರು ವಾಣಿ. ನನ್ನ ಗುಡಿಸಲಾಗ ಬೆಳೀತಾ ಬೆಳೀತಾ ಶ್ರಾವಣಿ ಆದ್ಲು. ನೆನ್ಪು ಮಾಡ್ಕೋ. ಅಯ್ಯೋ ದೇವ್ರೇ, ನಾನು ನಿನ್ಗೆ ಏನ್ ಅನ್ಯಾಯ ಮಾಡಿದ್ದೆ ಅಂತ ನನ್ನ ಜೀವನದಲ್ಲಿ ಈ ರೀತಿ ಆಟವನ್ನ ಆಡ್ಬಿಟ್ಟೆ. ಅಣ್ಣನೆಂದು ರಾಖಿ ಕಟ್ಟಬೇಕಾಗಿರುವ ಕೈಗಳಿಂದ ತಾಳಿ ಕಟ್ಟಿಸಿಕೊಳ್ಳುವ ದೌರ್ಭಾಗ್ಯ ಬಂದೊದಗಿದ್ದೆ. ಈ ಕೈಗಳಿಂದ ಇವಳನ್ನ ಕಾಪಾಡಬೇಕಾಗಿತ್ತು. ಆದ್ರೆ ಇದೇ ಕೈಗಳಿಂದ ಅವಳ ಜೀವನ ಹಾಳು ಮಾಡಿಬಿಟ್ಟಲ್ಲ, ಹಾಳು ಮಾಡಿಬಿಟ್ಟಲ್ಲ. ಈ ಕಣ್ಗಳಿಂದ ರಕ್ಷಣೆ ಕೊಡಬೇಕಾದವಳು ಅವಳು ಬಾಳನ್ನ ಕೆಟ್ಟ ದೃಷ್ಟಿ ಬೀರ್ಬಿಟ್ಟಲ್ಲ. ಬಾ ಬಾ ಶ್ರಾವಣಿ. ಶ್ರಾವಣಿ ನೀನು ಪ್ರೀತಿ ಅಕ್ಕರೆಯಿಂದ ನನ್ನನ್ನ ಶ್ರಾವಣಿ ಅಂತ ಕರೆದ್ರೆ ನಾನು ನಿನ್ನನ್ನ ಅಣ್ಣ ಅಂತ ಕರೆಲ್ಲ. ತಾಳಿ ಕಟ್ಟಿದ್ರೆ ಬಾಕಿನಿಂದ ನೀನನ್ನ ಶ್ರಾವಣಿ ಅಂತ ಕರೆದ್ರೆ ನಾನು ನಿನ್ನನ್ನ ಗಂಡ ಅಂತ ಕರೆಲ್ಲ. ಏನು ಅಂತ ಕರೀಲೆ ನೀನೇ ಹೇಳು. ಆವತ್ತು ನಾನು ನಿನ್ನ ಹತ್ರ ಪರಿಪರಿಯಾಗಿ ಕೇಳ್ಕೊಂಡೆ, ನನ್ನನ್ನ ನಿನ್ ತಂಗಿ ಅಂತ ತಿಳಿದುಕೊಂಡು ಬಿಟ್ಬಿಡು ಅಂತ ಬೇಡ್ಕೊಂಡೆ. ಆದ್ರೆ ನೀನು ನನ್ನ ಮಾತನ್ನ ಕೇಳದೆ ನನ್ನ ಹೆಣ್ತನವನ್ನೇ ಬಲಿ ತೆಗೆದುಕೊಂಡ್ಬಿಟ್ಟೆ. ನಾನು ಅವತ್ತೇ ಸತ್ತೋಗ್ ಬಿಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನನ್ನ ಹೊಟ್ಟೆಲಿ ಹುಟ್ಟುವ ಮಗುನೇ ಈ ಮನೆಗೆ ವಾರಸದಾರನಾಗಬೇಕು ಅಂತ ನನ್ನ ಚಿಕ್ಕಪ್ಪನಿಗೆ ಕೊಟ್ಟ ಒಂದೇ ಒಂದು ಮಾತಿಗಾಗಿ ಇನ್ನು ಈ ಭೂಮಿ ಮೇಲೆ ಬದುಕಿದ್ದೀನಿ. ಜಮೀನ್ದಾರ್ ಬಂಡೆಪ್ಪನ ಮಗ ಬೆಟ್ಟಪ್ಪ, ಬೆಟ್ಟಪ್ಪನ ಮಗ ಈ ನೀಲಪ್ಪ. ಈ ಕ್ರೂರಿ ಅನ್ನ ನೀಲಪ್ಪನ ರಕ್ತದ ಕುಡಿ ಈ ಮನೆಯ ಮಗಳ ಗರ್ಭದಾಗ ಬೆಳೆಯಾಕತ್ತೈತೆ. ಸಮಾಧಾನ ಮಾಡ್ಕೊರುವ. ತುಂಬ ಬಸ್ರದಿ ಈ ರೀತಿ ಹೇಳಿ ಹೇಳಿ ಬಡ್ಕೊಂಡು ಅಳಾಕತ್ತಿದ್ರ ಆಮೇಲೆ ನನ್ನ ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ ತಾಯಿ? ಸಮಾಧಾನ ಮಾಡ್ಕೊ. ಅಜ್ಜ, ಈಗ ಸಮಾಧಾನ ಮಾಡ್ಕೊಳ್ಳಿ. ಏನು ಅಂತ ಸಮಾಧಾನ ಮಾಡ್ಕೊಳ್ಳಿ ಅಜ್ಜ. ನಾನು ಏನೇನು ಕನಸುಗಳನ್ನ ಕಟ್ಕೊಂಡಿದ್ದೆ, ಎಲ್ಲ ಕಣ್ಣೆದುರಿಗೆ ನುಚ್ಚು ನೂರಾಗಿ ಹೋದ್ವು ಅಜ್ಜ. ಅಜ್ಜ, ಹಣೆ ನನ್ನದಾದರೂ ಹಣೆ ಬರಹ ನನ್ನದಲ್ಲ. ಹಣೆ ನನ್ನದಾದರೂ ಹಣೆ ಬರಹ ನನ್ನದಲ್ಲ. ಹಣೆ ನನ್ನದಾದರೂ ಹಣೆ ಬರಹ ನನ್ನ
ಯಾಕವ್ವ ಆವತ್ತು ಈ ಕೆಟ್ಟ ಪ್ರಪಂಚದಾಗ ನನ್ನೊಬ್ಬಳನ್ನ ಬಿಟ್ಟ ನೀನೊಬ್ಬಕಿನ ಯಾಕವ್ವ ಹೊರಟೋದೆ? ಆವತ್ತ ನೀನ್ ಕೂಡ ನನ್ನನ್ನು ಕರ್ಕೊಂಡು ಹೋಗಿದ್ದೆ ಅಂದ್ರ ಇವತ್ ಈ ನಿನ್ ಮಗಳಿಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲವ. ಅಣ್ಣನಿಂದಲೇ ಗರ್ಭವತಿಯಾಗಿರುವ ನಾನು ಈ ಸಮಾಜಕ್ಕ ಏನಂತ ಉತ್ತರ ಕೊಡ್ಲವ? ಅವನು ಅನ್ಯಾಯ ಮಾಡಿ ಹೋಗಿದ್ರೆ ಇಷ್ಟು ದುಷ್ಟನಾಗ್ತಿರ್ಲಿಲ್ಲ ನಾನು. ಅವನೇ ನನ್ನ ತಂದೆ, ಇದು ಕಾರಣ ನನ್ನ ತಂದೆ, ನನ್ನ ತಂದೆ, ನನ್ನ ತಂದೆ. ಇಲ್ಲಪ್ಪ ಇಲ್ಲ, ನೀ ತಪ್ಪು ತಿಳ್ಕೊಂಡಿಯೋ. ನೀ ತಿಳ್ಕೊಂಡಾಗ ನಿನ್ನ ತಂದೆ ನೀಚ ಅಲ್ಲೋ, ನೀಚ ಅಲ್ಲ. ಹಾಗಾದ್ರೆ ನನ್ನ ತಂದೆ ಕೆಟ್ಟವನಲ್ವಾ? ಅಲ್ಲಪ್ಪ, ನಿನ್ನ ತಂದೆ ಕೆಟ್ಟವಲ್ಲ, ತುಂಬಾ ಒಳ್ಳೆ ವ್ಯಕ್ತಿ. ನಮ್ಮ ದಣಿಯರು ಆ ಫೋಟೋದಾಗ ಕಾಣ್ತಲ್ಲ, ಅವರೇ ಜಮೀನ್ದಾರ್ ಬೆಟ್ಟಪ್ಪ, ಈ ಮನೆಯ ಹಿರಿಯ ಮಗ. ಯಾರೂ ಇಲ್ಲದ ಪರದೇಶ ಆದ ನಿನ್ನ ತಾಯಿನ ಪ್ರೀತಿಸಿ ಮದುವೆ ಆಗಿದ್ರು. ಆದರೆ ಆ ವಿಷಯನ ತನ್ನ ತಂದೆ ಮುಂದೆ ಅಂದರೆ ನಿನ್ನ ಅಜ್ಜನ ಮುಂದೆ ಹೇಳಾಕ ಹೆದರಿದ್ರು. ಎಲ್ಲಿ ಈ ವಿಷಯನ ಹೇಳಿಬಿಟ್ರೆ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ತಾರೋ ಅಂತ ಸುಮ್ಮನೆ ಆಗಿಬಿಟ್ರು. ಕಾಲ ಕಳೆದಾಗ ನೀನು ನಿನ್ನ ತಂಗಿ ಅವಳಿ ಜೋಳಿಯಾಗಿ ಹುಟ್ಟಿದ್ರಿ. ನೀವು ಹುಟ್ಟಿರೋ ಸಂತೋಷದ ವಿಷಯ ತನ್ನ ತಂದೆಗೆ ತಿಳಿಸಿದ್ರೆ ಅವ್ರು ನಿಮ್ಮನ್ನೆಲ್ಲ ಒಪ್ಕೋತಾರ ಅಂತೇಳಿ ಸಂತೋಷದಿಂದ ನೀವು ಹುಟ್ಟಿರೋ ವಿಷಯ ಹೇಳಬೇಕು ಅಂತ ಸ್ಪೀಡಾಗಿ ಕಾರ್ ತಗೊಂಡು ಬರುವಾಗ ನಡು ದಾರಾಗ ಆಕ್ಸಿಡೆಂಟ್ ಆಗಿ ಸತ್ತು ಹೋದ್ರು. ಇತ್ತಾಗ ನಿಮ್ಮ ಅಜ್ಜಿಗೆ ನಿಮ್ಮ ವಿಷಯ ತಿಳಿಲೇ ಇಲ್ಲ. ಸ್ವಾಭಿಮಾನಿಯಾದ ನಿನ್ನ ತಾಯಿ ನಿಮ್ಮ ಅಜ್ಜನ ಮನೆ ಹುಡ್ಕೋ ಪ್ರಯತ್ನನೇ ಮಾಡಲಿಲ್ಲ. ನನ್ನ ಗಂಡ ಇವತ್ತು ಬರ್ತಾನ, ನಾಳೆ ಬರ್ತಾನ, ನನ್ನ ಕರ್ಕೊಂಡು ಹೋಗ್ತಾನ ಅಂತ ದಾರಿ ಕಾದು ಕಾದು ಕೊನೆಗೊಂದಿನ ಅವಳು ಸತ್ತು ಹೋದ್ಲು. ಅಪ್ಪ, ಇದ್ರಾಗ ನಿನ್ನ ತಾಯಿ ತಪ್ಪು ಇಲ್ಲ, ನಿನ್ನ ತಂದೆ ತಪ್ಪು ಇಲ್ಲ. ಇದೆಲ್ಲ ಆ ವಿಧಿ ನಿಮ್ಮ ಬಾಳ್ಯಾಗ ಆಡಿದ ಆಟ ಕಳೋ ಆಟ. ನೀಲಪ್ಪ, ನಮ್ಮ ಶ್ರಾವಣಿ ಒಂದು ಗಂಡು ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಾಳೋ? ಹೌದಾ? ಶ್ರಾವಣಿ ಹೆಂಗದಳ? ಶ್ರಾವಣಿ ಹೆಂಗದಳ? ಶ್ರಾವಣಿ 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 ನಮ್ಮ ಶ್ರಾವಣಿ ನಮ್ಮನ್ನೆಲ್ಲ ಬಿಟ್ಟು ಸತ್ತು. ಆ ಮಕ್ಕಳು ಮುಟ್ಟೋ ಯೋಗ್ಯತೆ ನನಗಿಲ್ಲ. ಒಂದ್ಸರಿ ಆ ಮಕ್ಕಳು ಕೂಗ್ ಕೇಳಿಸು. ಆ ಮಕ್ಕಳು ಕೂಗ್ ನಾನು ಕೇಳ್ಬೇಕು. ಆ ಮಕ್ಕಳು ಕೂಗ್ ಕೇಳಿಸ. ಆ ಮಕ್ಕಳು ಕೂಗ್ ಕೇಳಿಸ. ನೀಲಪ್ಪ, ಈ ಮಕ್ಕಳ ಎತ್ತಿ ಮನಸ್ಸು ತೃಪ್ತಿಯಾಗೋ ಮುದ್ದಾಡ್ಬಿಡು. ಇಲ್ಲಿ ಜೀವನದಾಗ ನೀನು ಯಾವತ್ತೂ ಈ ಮಕ್ಕಳ ಮುಖ ನೋಡಕ್ಕಾಗುದಿಲ್ಲ. ಏನ್ ಹೇಳಕತ್ತೀಯ? ಯಾಕಂದ್ರೆ ಈ ಮಕ್ಕಳು ಹುಟ್ಟುವಾಗ ಸತ್ತು ಅದಕ್ಕೆ ಬಲ್ಲವರು ಒಂದು ಮಾತು ಹೇಳ್ತಾರೆ, ಸಮಾಜ ಒಪ್ಪದ ಕೆಲಸವನ್ನ ಭಗವಂತನು ಒಪ್ಪೋದಿಲ್ಲ. ಪ್ರಪಂಚದಾಗ ಅಣ್ಣ ತಂಗಿ ಸಂಬಂಧ ಈ ಜನ ಮೆಸ್ತಾರೇನೋ ಯಜ್ಜ. ಅದಕ್ಕ ಮಕ್ಕಳನ್ನ ಶ್ರಾವಣಿನ ಭಗವಂತ ಮ್ಯಾಲ ಕರ್ಕೊಂಡ್ ಬಿಟ್ಟ. ಅಜ್ಜ, ಈ ಮನೆಗೆ ಆಪತ್ ಬಾಂಧವನಾದ ನೀನು ಇವತ್ತು ನಾನು ಕೇಳು ಒಂದೇ ಒಂದು ಕೊನೆಯ ಮಾತು ನಡೆಸ್ಕೊಡ್ತೀನಿ ಅಂತ ಭಾಷೆ ಕೊಡು ಯಜ್ಜ. ಹೇಳಿದನಿ, ಈ ಜೀವ ಇರೋದೇ ನಿಮ್ಮ ಮನೆತನದ ಸೇವೆಗಾಗಿ. ಅದೇನೇ ಇದ್ರೂ ನಡೆಸಿಕೊಡ್ತೀನಿ. ಹೇಳಿದನಿ, ಹೇಳಿ. ಜಮೀನ್ದಾರ್ ಬಂಡಪ್ಪನ ಮಗ ಬೆಟ್ಟಪ್ಪ, ಬೆಟ್ಟಪ್ಪನ ಮಗ ಈ ನೀಲಪ್ಪ
ಈ ಜಮೀನ್ದಾರ್ ವಂಶದಲ್ಲಿ ಹುಟ್ಟಿದ ಈ ನೀಲಪ್ಪ ಈ ಜಮೀನ್ದಾರ ವಂಶದ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗಿ ಸತ್ಯ ನ್ಯಾಯ ನೀತಿ ಧರ್ಮವನ್ನ ಕಾಪಾಡಬೇಕಾಗಿತ್ತು. ಆದ್ರೆ ಸತ್ಯ ನ್ಯಾಯ ನೀತಿ ಧರ್ಮವನ್ನ ಕಾಪಾಡಬೇಕಾದ ಈ ಜಮೀನ್ದಾರ್ ವಂಶದ ಈ ನೀಲಪ್ಪ ಪ್ರಪಂಚದಾಗ ಬದುಕೋ ಹಕ್ಕನ್ನ ಕಳ್ಕೊಂಡ್ಬಿಟ್ಟಾನೋ ಎದ್ದ. ಹಾ ಅದಕ್ಕ ಅದಕ್ಕ ಈ ನೀಲಪ್ಪಗ ಈ ಭೂಮಿ ಮೇಲೆ ಬದುಕೋ ಹಕ್ಕು